ಸಖತ್ತಾಗಿದೆ ಅಲ್ವಾ? ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಾ? ಇವತ್ತು ಎರಡನೇ ಚಾಲೆಂಜ್ ಆಯ್ತಣ್ಣ. ಓಕೆ ಓಕೆ ಅಣ್ಣ, ಓಕೆ ಅಣ್ಣ, ಒಂದು ಅಣ್ಣ ಅದ್ ಬೇಡ ನಮ್ಗೆ. ಇವಾಗ ಹೆಣ್ಮಕ್ಳು ಚಿಕ್ಕ ಮಕ್ಳು ಕರ್ಕೊಂಡು ವಿತ್ ಫ್ಯಾಮಿಲಿ ಸಮೇತ ಬಂದಿದ್ದೀರಾ. ಇವತ್ತು ಫ್ರೈಡೆ, ನಿಮ್ ಎಲ್ರಿಗೂ ಸಿನಿಮಾ ಹೆಂಗ್ ಅನ್ನಿಸ್ತು? ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದಾ? ದರ್ಶನ್ ಸರ್ ಸಕ್ಕತ್ತಾಗಿ ಕಾಣಿಸ್ತಿದಾರಾ? ಇನ್ನ ಸೆಕೆಂಡ್ ಹಾಫ್ ಅಭಿ ಪಿಕ್ಚರ್ ಬಾಕಿ ಹೈ. ದಿವಾಸ್ ಡೆವಿಲ್ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ ಬರ್ತಾರೆ. ದಯವಿಟ್ಟು ಒಂದು ಎಲ್ಲರಿಗೂ ದರ್ಶನ್ ಸರ್ ಫ್ಯಾನ್ಸ್ ಇದ್ರಲ್ಲಿ ಸರ್, ಫ್ಯಾಮಿಲಿ ಎಲ್ಲ ಕನ್ನಡ ಸಿನಿಮಾನ ಇಷ್ಟಪಡುವಂತ ಆಡಿಯನ್ಸ್ ಗಳು ಬಂದಿದ್ದೀರಾ. ಅಂಬಲ್ ರಿಕ್ವೆಸ್ಟ್ ಒಂದೇ ಏನಂದ್ರೆ, ಯಾರನ್ನು ಸಿನಿಮಾನ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ಬೇಡಿ. ಯಾಕಂದ್ರೆ ಮೊಬೈಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಬಂದಾಗ ಕಿಕ್ ಸಿಗಲ್ಲ. ಇದು ಒಂದೇ ಒಂದು ಅಂಬಲ್ ರಿಕ್ವೆಸ್ಟ್. ಏನಕ್ಕೆ ಅಂದ್ರೆ ಇಷ್ಟು ಸಕ್ಕದಾಗಿ ಕಾಣಿಸುವಾಗ ಮೊಬೈಲ್ ಅಲ್ಲಿ ಇಷ್ಟು ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಫೀಲ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಹಾಫ್ ಇದೆ, ಮಸ್ತ್ ಮಜಾ ಮಾಡಿ. ಜೈ ಡಿ ಬಾಸ್. ಮೇಡಮ್ ಮಾತಾಡ್ತೀರಾ? ಫಸ್ಟ್ ಹಾಫ್ ನೋಡಿದ್ರಾ ಸರ್? ನೋಡಿದ್ರಾ ಫಸ್ಟ್ ಹಾಫ್ ನೋಡಿದ್ರಾ? ಹೆಂಗೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ಸರ್? ಸೇಮ್. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಯಾಕೆಂದ್ರೆ ಕೆಲವರು ಹೇಳ್ತಾರೆ ಬರೀ ಫ್ಯಾನ್ಸ್ ಇಷ್ಟ ಆಗುತ್ತೆ, ಫ್ಯಾಮಿಲಿ ಚೆನ್ನಾಗಿದೆ. ರಿಯಲ್ ಒಪಿನಿಯನ್ ನಿಮ್ಮಿಂದಲೇ ಗೊತ್ತಾಗೋದು. ಆ್ಯಕ್ಚುಲಿ ನಮಗೆ ಆ ಥರ ನೋಡೋದು ಚೆನ್ನಾಗಿದೆ. ಸೊ ಫ್ಯಾಮಿಲಿ ಐಡಿಯನ್ಸ್ ಕುತ್ಕೊಂಡು ನೋಡ್ಬೋದು. ಚೆನ್ನಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ವೇಟಿಂಗ್ ಫಾರ್ ಸೆಕೆಂಡ್ ಹಾಫ್. ಓಕೆ, ಚೆನ್ನಾಗಿದೆ. ಸೊ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಫ್ಯಾಮಿಲಿ ಬಂದು ನೋಡಿ. 4ನೇ ಸಲ ನೋಡ್ತೀರಾ? ಓಕೆ. ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಸರ್ ನಿಮಗೆ? ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು? ಆಕ್ಟಿಂಗು, ಸ್ಕ್ರೀನ್ ಪ್ಲೇ, ಸಾಂಗ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸೂಪರ್. ಸರ್ ನಿಮಗೆ? ಚೆನ್ನಾಗಿದೆ ಫಿಲಮ್ ಮಾತ್ರ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಕೆ, ಸೂಪರ್ ಆಗಿದೆ. ಬಾಸ್ ಆ್ಯಕ್ಟಿಂಗ್ ಎಲ್ಲ. ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗಿದೆ ಅಂತ. ಇದಂತೂ ಥ್ರಿಲ್ಲಿಂಗ್ ಆಗಿದೆ. ಈ ಥರ ಫಿಲಮ್ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಈ ಥರ ಫಿಲಮ್ ಇನ್ನೂ ಬರಬೇಕು ಕನ್ನಡದಲ್ಲಿ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೆಕೆಂಡ್ ಹಾಫಲ್ಲಿ ಏನೋ ಒಂಥರ ಇದೆ ಅಂತ ಅನಿಸ್ತಿದೆ. ಅನಿಸ್ತಾ ಇದೆ. ಓಕೆ, ಖಂಡಿತವಾಗಿ. ಎಲ್ಲಿಂದ ಬಂದಿರೋದು? ಇಲ್ಲೇ ವಿಜಯನಗರ. ಥ್ಯಾಂಕ್ ಯು ಸರ್. ಯಾರೋ ಅವರು ಇವರು ಇರ್ತಾರೆ, ನೀಟಾಗಿ ಅರ್ಥ ಆಗದೆ ಇರೋ ನನ್ನ ಮಕ್ಕಳು. ಏನಾದರೆ ಡಿವಾಸ್ ಹೇಟ್ ಮಾಡೋರು ಇರ್ತಾರೆ, ಅವ್ರು ಆ ಥರ ಕಮೆಂಟ್ ಹಾಕಿದ್ದಾರೆ ಹೊರತು ಫಿಲಮ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಕಥೆ ಚೆನ್ನಾಗಿದೆ, ಏನೂ ಆಗಿಲ್ಲ. ಎಲ್ಲ ಥಿಯೇಟ್ರಿಗೆ ಬಂದು ಪೈರಸಿ. ಓಕೆ, ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ? ಆ್ಯಕ್ಟಿಂಗ್ ಆಮೇಲೆ ಸಸ್ಪೆನ್ಸ್ ಇರೋದು ಇಷ್ಟ ಆಯಿತಾ? ಆ್ಯಕ್ಟಿಂಗ್ ಖುಷಿ ಆಯಿತು. 2 ವರ್ಷ ಆಯಿತು ಮಾಡಿ. ಓಕೆ, ನೋಡ್ತೇನೆ, ಖುಷಿ ಆಯಿತು. ಸೊ ಈಗ ನೆಕ್ಸ್ಟ್ ಅಟ್ಲೀಸ್ಟ್ ಇದೆ ಅಂತ ಅನಿಸ್ತಿದೆ ಇಂಟ್ರೋಲ್ಲಿ. ತುಂಬ ಇಂಟ್ರೆಸ್ಟ್ ಆಗಿದೆ. ಜಾಸ್ತಿ ಇಷ್ಟ ಇದೆ. ಮೇಡಮ್ ಹೇಗಿತ್ತು ಸಿನಿಮಾ? ಸೂಪರ್ ಆಗಿದೆ. ಎಲ್ಲ ಟ್ರೋಲ್ ಮಾಡ್ತಿದ್ದೆ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತೀವಿ ಅಂತ ನೀವೇ ಹೇಳಿದ್ರಿ. ಸೊ ಅಲ್ಲಿ ನೋಡಿದ್ಕೋ ಇಲ್ಲಿ ಬಂದಿದ್ದು ಏನು ಅನಿಸ್ತು? ಸರ್ ಅವರೆಲ್ಲ ಆ ಥರ ಮಾಡಿದ್ರೆ, ಅಲ್ಲಿ ನೋಡಿದ್ರೆ ಆ ಥರ ಏನಿಲ್ಲ. ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ. ಸೊ ಅವ್ರು ಏನೇ ನೆಗೆಟಿವ್ ಮಾಡಿದ್ರು ಅಲ್ಲಿ ಇಲ್ಲಿ ಬಂದಾಗ ನಿಮಗೆ ಅದೇನು ಅಂತ ಏನು ಮೇಡಮ್ ನಿಮಗೆ? ಫೋನಲ್ಲಿ ನೋಡಿದಾಗ ಮೂವಿ ಹಂಗೆ ಟ್ರೋಲ್ ಎಲ್ಲ ಮಾಡಿದ್ರು, ಚೆನ್ನಾಗಿಲ್ಲ ಅಂತ ಅನಿಸ್ಬೋದು. ಬಟ್ ಥಿಯೇಟರ್ ಬಂದು ನೋಡಿದಾಗ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ತುಂಬಾ ಕ್ರೇಜ್ ಅಂದ್ರೆ ಅದಕ್ಕೆ ಫಿಲಂ ನೋಡ್ತಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿದ್ರೆ? ಎಲ್ಲ ನಾನು, ನಮ್ಮ ಮಕ್ಕಳು, ನನ್ನ ಫ್ರೆಂಡ್ಸು, ನಮ್ಮ ನಾದಿ, ನನ್ನ ಅತ್ತೆ ಎಲ್ಲರೂ ಬಂದಿದ್ದೀವಿ. ನಿಮ್ಮ ಹಸ್ಬೆಂಡ್ ಯಾವಾಗ ಬರ್ತಾರೆ? ಅವ್ರು ನಾಳೆ ಬರ್ತಾರೆ. ರಜೆ ಆಯ್ತಾ? ಇಲ್ಲ, ನಾಳೆ ಮಾಡಿ ಈಗ ಬರೋದಕ್ಕೆ. ನಾಳೆ ಒಂದೇ ಕುತ್ಕೊಳ್ತೀವಿ. ಹೌದು ಸರ್, ಫ್ಯಾಮಿಲಿ ಈಗ ಎಷ್ಟು ಜನ ಬಂದಿದ್ದಾರೆ? ಇದು ಫಸ್ಟ್ ಟೈಮ್ ಬಂದಿರೋದು. ನಾಳೆ ಸೂಪರ್ ಇದೆ. ಸೂಪರ್ ಇದೆಯಾ? ಅಮ್ಮ ಫ್ಯಾಮಿಲಿ ಜೊತೆ ಪಾಪ ಎಲ್ಲ ಕರ್ಕೊಂಡ್ ಬಂದಿದ್ದೀರಾ? ಆಕ್ಚುಲಿ ನಾನು ದರ್ಶನ್ ಫ್ರೆಂಡ್ಸ್ ಆಗಿ ಮೀಟ್ ಮಾಡಿ ನಾನು ಮಾತಾಡ್ತಿದ್ದೀನಿ. ಹೇಗೆ ವ್ಯಕ್ತಿ ವ್ಯಕ್ತಿ ಅವರು ಏನೋ ಆಯ್ತು, ಅದೇನು ಮಾಡೋಕ್ಕಾಗಲ್ಲ. ಅದು ಅವ್ರ ಪರ್ಸನಲ್ ಮ್ಯಾಟರ್, ನಾವೇನು ಮಾಡ್ಕೊಳ್ಳೋಕ್ಕಾಗಲ್ಲ. ಪ್ರೆಸೆಂಟ್ ಸಿನಿಮಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ಅಮ್ಮ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಕುತ್ಕೊಂಡು ನೋಡೋದ ಇದೆಯಾ? ನಾನು ಜಸ್ಟ್ ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ಇನ್ನೂ ಇದೆ. ಅಮ್ಮ ನೀವು ಅಮ್ಮ ಅವ್ರು ಇಷ್ಟ ದರ್ಶನ್ ಸರ್ ಅಂದ್ರೆ ಇಷ್ಟ? ಅಮ್ಮ ನಿಮ್ಗೂ ಇಷ್ಟನಾ? ಹೆಂಗ್ ಕಾಣಿಸ್ತಿದಾರೆ ದರ್ಶನ್ ಸರ್? ಚೆನ್ನಾಗಿ ಕಾಣಿಸ್ತಾ ಇದ್ದಾರಾ? ಖುಷಿ ಚೆನ್ನಾಗಿದೆಯಾ ಸಿನಿಮಾ? ಖುಷಿ ಪಡ್ತಾ ಇದ್ದೀರಾ? ಥ್ಯಾಂಕ್ ಯು. ಅಲ್ಲ ಹಂಗೆ ಅಲ್ಲ ಅವ್ರಿಗೆ
ಮೊದಲು ಹಂಗೆ ಹೋಗಿ. ಓಕೆ ಅಮ್ಮ ಹೇಗೆ ಸಿನಿಮಾ ಚೆನ್ನಾಗಿದೆ ಸೊ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಅವ್ರು ನೋಡೋಕೆ ಇಷ್ಟ ಆಯ್ತಾ ಅಥವಾ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತು ದರ್ಶನ್ ಸರ್ ಅಂದರೆ ಇಷ್ಟ ನಿಮಗೆ ಯಾಕೆ ಅಷ್ಟೊಂದು ಇಷ್ಟ ಫೈಟಿಂಗು ಫೈಟಿಂಗ್ ಇಷ್ಟಪಡ್ತೀರಾ ಸೂಪರ್ ಮತ್ತೆ ಈ ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಅನಿಸ್ತದೆ ಏನು ಅನಿಸ್ತಿದೆ ಸೆಕೆಂಡ್ ಹಾಫ್ಗೆ ನೋಡಬೇಕು ಪುಟ ನೀನು ಫ್ಯಾನ್ ಆ ಥರ ಏನಿಲ್ಲ ಮನೇಲಿ ಕರ್ಕೊಂಡಿದ್ರೆ ನೋಡ್ತಾ ಇದೆಯಾ ಸಿನಿಮಾ ಹೆಂಗಿದೆ ಇವಾಗ ನೀನ್ ಫ್ಯಾನ್ ಅಲ್ಲ ಸಿನಿಮಾ ಹೇಗಿದೆ ಚೆನ್ನಾಗಿದೆ ಖುಷಿ ಆಯ್ತಾ ದರ್ಶನ್ ಸರ್ ಡೈಲಾಗ್ಸ್ ಚೆನ್ನಾಗಿದ್ಯಾ ಸಿನಿಮಾ ಓವರ್ ಅಲ್ಲಿ ನಿನಗೆ ಕತೆ ಇಷ್ಟ ಆಯ್ತಾ ಎಷ್ಟು ಖುಷಿ ಆಯ್ತು ನಿನಗೆ ಯಾವ ಸೀನ್ ನಿನಗೆ ಇಷ್ಟ ಆಯ್ತು ತುಂಬಾ ಯಾವ್ದು ಇಷ್ಟ ಆಯ್ತು ಫೈಟಿಂಗ್ ಬರುತ್ತಲ್ಲ ಚೆನ್ನಾಗಿದ್ಯಾ ಒಟ್ನಲ್ಲಿ ಎಲ್ಲಾ ಫ್ಯಾಮಿಲಿ ಜೊತೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದೆಯಾ ಸೊ ಈಗ ಈ ಫೈಟಿಂಗ್ ಬರೋದು ಇಷ್ಟ ಆಗಿದೆ ಸೆಕೆಂಡ್ ಹಾಫ್ ಇನ್ನೂ ಭಯಂಕರ ಇದೆ ಇಷ್ಟ ಆಗೋದು ಈಗ ಫೈಟ್ ಇಷ್ಟಪಟ್ರೆ ಎಸ್ಪೆಷಲಿ ಕೇಳಿ ಮೇಡಮ್ ಕೇಳಿ ಮೇಡಮ್ ಮಾತಾಡ್ತಾರೆ ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಓವರಾಲ್ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ರೆ ಈಗ ಅರ್ಧ ಅಷ್ಟೇ ನೋಡಿರೋದಲ್ಲ ಸಾರಿ ಇನ್ನು ಅರ್ಧ ವೇಟ್ ಸೊ ಈ ಅರ್ಧ ನೋಡಿದಾಗ ಏನ್ ಅನ್ಸುತ್ತೆ ಏನೋ ಒಂಥರ ಹೊಸದಾಗಿ ಡೆವಿಲ್ ಲುಕ್ ಇದೆ ಸೊ ಲುಕ್ ಇದು ಚೆನ್ನಾಗಿದೆ ಅಭಿ ಪಿಕ್ಚರ್ ವಾಚ್ ಡೆವಿಲ್ ಲುಕ್ ಸೂಪರ್ ಚೆನ್ನಾಗಿದೆ ಕೃಷ್ಣ ಇಷ್ಟ ಆದ್ರೆ ಡೆವಿಲ್ ಇಷ್ಟ ಆದ್ರೆ ಡೆವಿಲ್ ಇಷ್ಟ ಆದ್ರೆ ಕೃಷ್ಣ ತುಂಬಾ ಕ್ಯೂಟ್ ಆಗಿದ್ದಾರಲ್ಲ ಅಲ್ಲ ಇಬ್ರು ಹಿಂಗೇನೆ ಬಟ್ ಅದರಲ್ಲಿ ಕೃಷ್ಣ ಕ್ಯೂಟ್ ಆಗಿ ಆಫ್ಟರ್ ಲಾಂಗ್ ಟೈಮು ವಿಂಟೇಜ್ ದರ್ಶನ್ ಸರ್ನ ನೋಡ್ತಾ ಇದ್ದೀವಿ ನಿಮ್ಗೆ ಏನು ಫೀಲ್ ಆಗ್ತಾ ಇದೆ ದರ್ಶನ್ ಸರ್ ಇಷ್ಟ ನಿಮಗೆ ಥ್ಯಾಂಕ್ಸ್ ಧೂಮಪಾನದಿಂದ ಹೃದಯಘಾತಕ್ಕೆ ಹತ್ತಿರವಾಗುತ್ತಿದ್ದ ಬೀಡಿ ಸಿಗರೆಟ್ ಸಖತ್ತಾಗಿ ಮಾಡಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ನೋಡಿ ಹೇಳ್ತೀರಾ ಸೊ ಫಸ್ಟ್ ಹಾಫ್ ಎಲ್ಲ ಇಷ್ಟ ಆಯ್ತು ನಮಗೆ ಬನ್ನಿ ಸ್ಟಾರ್ಟ್ ಸೂಪರ್ ಆಗಿದೆ ಸಿನಿಮಾ. ನಮ್ಮ ಬಾಸ್ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗೈತೆ. ಗಿಲ್ಲಿ ಆಕ್ಟಿಂಗ್ ಅಂತೂ ಇನ್ನ ಅಲ್ಟಿಮೇಟು. ಇದು ಫಸ್ಟ್ ಹಾಫ್ ನೋಡಿದ್ದೀನಿ, ಸೆಕೆಂಡ್ ಹಾಫ್ ಇನ್ನ ವೇಟಿಂಗ್ ಅಲ್ಲಿ ಇದ್ದೀನಿ. ಅಲ್ಲಿ 3 ಸರಿ ಅಲ್ಲಿ ಸಿನಿಮಾ ನೋಡಿದ್ದೀನಿ. ಅಲ್ಲಿ 2 ಸರಿ ನವರಂಗ ಥಿಯೇಟರ್ ಅಲ್ಲಿ ನೋಡಿದ್ದೀನಿ. ಇವಾಗ ಇಲ್ಲಿಗೆ ಬಂದಿದ್ದೀನಿ. ಸಿನಿಮಾ ಅಲ್ಟಿಮೇಟ್ ಆಗಿ ಸೂಪರ್ ಆಗಿದೆ. ನಮ್ಮ ಬಾಸ್ ಕ್ರೇಜ್ ಅಂತೂ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟ್ CM ನಮ್ಮ ಬಾಸು 28ಕ್ಕೋಸ್ಕರ ವೇಟಿಂಗ್ ಮಾಡ್ತಾ ಇದೀವಿ. 28ಕ್ಕೆ MLA ಆದರೆ ನೆಕ್ಸ್ಟ್ CM ಅವರು. ಖಂಡಿತವಾಗ್ಲೂ ನಮ್ಮ ಬಾಸ್ ಅಲ್ಟಿಮೇಟ್ ಸೂಪರ್ ಆಗಿದೆ. ಏನು ಬೋರ್ ಆಗಿಲ್ಲ. ನಮ್ಮ ಬಾಸ್ದು ಒಂದೇ ಒಂಚೂರು ಬೋರ್ ಹೊಡಿಯಲ್ಲ, ಆ ಥರ ಇದೆ ಅಲ್ಟಿಮೇಟ್ ಆಗಿ. ನಮ್ಮ ಬಾಸ್ ಎಂಟ್ರಿ ಅಂತೂ ಸಾಂಗಲ್ಲಿ ಸೂಪರ್ ಆಗಿ ಹೇಳವ್ರೆ. ಇದ್ರೆ ಹೇಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತಾನೆ ನಮ್ಮ ಬಾಸ್ ಹೇಳವ್ರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಚಿಲ್ಲಾಗಿ ಫ್ಯಾಮಿಲಿ ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಸಿನಿಮಾ ನೋಡಿದೀವಿ. ನೆಕ್ಸ್ಟು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಬರ್ಬೇಕು ಅಂತ ತುಂಬ ಆಸೆ ಐತೆ. ನಮ್ಮ ಫ್ಯಾಮಿಲಿಗಳವರು ಅದೇ ವೆಯ್ಟ್ ಮಾಡ್ತಾವ್ರೆ. ಆದರೆ ಸೆಲೆಬ್ರಿಟಿಗಳು ಎಂಜಾಯ್ಮೆಂಟಿಂದ ಸಿನಿಮಾ ನೋಡೋಕ್ಕಲ್ಲ ಅಂತ ಅದಕ್ಕೋಸ್ಕರ ಕಾಯ್ತಾವ್ರೆ. ನೆಕ್ಸ್ಟು ಶನಿವಾರ ಆಗಲಿ ಭಾನುವಾರ ಆಗಲಿ ನಮ್ಮ ಫ್ಯಾಮಿಲಿನ ಕರ್ಕೊಬಂದು ಥಿಯೇಟ್ರಲ್ಲಿ ನೋಡ್ತೀನಿ. ನಮ್ಮ ಬಾಸ್ ಫಿಲಮ್ನ ಸೂಪರ್ ಹಿಟ್ ಆಗುತ್ತೆ. ಇದು ಕನ್ನಡ ಇಂಡಸ್ಟ್ರಿಲಿ ನಂಬರ್ 1 ಆಗಿ ಡೆವಿಲ್ ಚಿತ್ರ ಓಡುತ್ತೆ.